ಈ ರಂಗನಿ ಮಹಲ್ ಆದರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ. ಪಕ್ಕದಲ್ಲೇ ದಾರಿ ಇದೆ ಆ ಕೋಟೆ ಮೇಲೆ ಹೋಗೋಕ್ಕೆ. ಇದು ಸಹ ಎಲ್ಲ ತೋರಿಸಿದ್ದೀನಿ ನಿಮಗೆ. ಇದು ಕಿಚನ್ನು, ಬ್ರಿಟಿಷರು ನಿರ್ಮಾಣ ಮಾಡಿರೋದು. ಇವಾಗ ಏನಿದ್ರು ಕೋಟೆ ಮೇಲೆ ಹೋಗ್ತಾ ಹೋಗ್ತಾ ಮಾತಾಡೋಣ. ನಮ್ಮ ವಿಜಯನಗರ ರಾಜರು ಸಹ ನಿರ್ಮಾಣ ಮಾಡಿದ್ದಾರೆ ಸ್ವಲ್ಪ ಕಟ್ಟಡಗಳಾದರೆ, ಅದು ಎಲ್ಲ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಓ, ಏನಿದು ಇಲ್ಲಿ ನೋಡಿ ಗುರು, ಏನಿದು, ಇದ್ರ ಒಳಗಡೆ ಹೋಗ್ಬೋದಾ? ಕಾಣಿಸ್ತಾ ಇರ್ಬೋದು. ಈ ರೂಮಲ್ಲಿ ನೋಡೋದಾದರೆ ನೀವು ಮಣ್ಣಾದರೆ ಅಬ್ಸರ್ವ್ ಮಾಡ್ಬೋದು, ಎಲ್ಲ ತುಂಬೋಗಿದೆ. ಇಲ್ಲಿ ಆ ಕಾಲದಲ್ಲಿ ಸೈನಿಕರು ಏನಾದರೂ ಸ್ಟೇ ಮಾಡ್ತಿದ್ರೇನೋ ಹಂಗೆ ಅನಿಸುತ್ತೆ ನನಗೆ. ಇಲ್ಲಿ ಅಂದರೆ ಹೋಗ್ಬೋದು ಗುರು ಇದು ಒಳಗಡೆ. ನೋಡಿ ಒಳಗಡೆ ಈ ರೀತಿ ಆದರೆ ಇದೆ. ಎಲ್ಲ ತೋರಿಸಿದ್ದೀವಿ ಅಂತ ಅನ್ಕೊತೀನಿ. ಇದು ಇಲ್ಲಿ ಲೈಟ್ ಇಲ್ಲ, ಸೊ ಸರಿಯಾಗಿ ಕಾಣಿಸ್ತಿಲ್ಲ. ಇವಾಗ ಔಟ್ ಸೈಡ್ ಆದರೆ ಹೋಗೋಣ. ಇವಾಗ ನೋಡಿ 2ನೇ ಗೇಟ್ ಹತ್ರ ಆದರೆ ಬಂದಿದ್ದೀವಿ. ಇದ್ರ ಒಳಗಡೆ ಹೋಗಿ ನೋಡೋಣ. ಇದ್ರ ಒಳಗಡೆ ಏನು ಅದ್ಭುತ ಇದೆಯೋ ಏನೋ ಗೊತ್ತಿಲ್ಲ, ನೋಡಿಬಿಡೋಣ ಅದು ಏನಿದೆಯೋ ಅಂತ. ಒಳಗಡೆ ಆದರೆ ಈ ರೀತಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಒಂದು ಸ್ಟೋರ್ ರೂಮ್ ಥರ ಏನಾದರೂ ಇತ್ತೇನೋ ಆ ಕಾಲದಲ್ಲಿ. ಅಡುಗೆ ಏನಾದರೂ ಮಾಡೋಕ್ಕೆ ಯೂಸ್ ಮಾಡ್ತಿದ್ರೇನೋ. ಈ ಕಡೆ ಸ್ವಲ್ಪ ಹೈಟಲ್ಲಿದೆ. ನೀವು ಅಬ್ಸರ್ವ್ ಮಾಡೋದಾದರೆ ಇದು ಕೆಳಗಡೆ ರೂಮು, ಇದು ಮೇಲೆ ರೂಮು. ನೋಡಿ ಎಷ್ಟು ಉದ್ದ ಇದೆಯೋ ಅಂತ. ಇಲ್ಲೇನಾದರೂ ಆ ಕಾಲದಲ್ಲಿ ಸ್ಟೇ ಮಾಡ್ತಿದ್ರೇನೋ, ಏನಾದರೂ ಆ ಕಾಲದಲ್ಲಿ ಇರೋ ಸೈನಿಕರು, ರಾಜರಾದರೆ ಇಂಥ ಪ್ಲೇಸಲ್ಲೇನು ಸ್ಟೇ ಮಾಡಲ್ಲ. ಮೋಸ್ಟ್ಲಿ ಏನಾದರೂ ಸೈನಿಕರು ಏನಾದರೂ ಸ್ಟೇ ಮಾಡೋಕ್ಕೆ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಿ ಇದು ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇದು ಸ್ವಲ್ಪ ಡೌನಲ್ಲಿದೆ ನೀವು ಅಬ್ಸರ್ವ್ ಮಾಡೋದಾದರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾನು ಹೇಳೋದೇ ನಿಜ ಆಗಿರುತ್ತೆ ಅಂತ ಏನಿಲ್ಲ. ಈ ಗುರಮಕೊಂಡ ಕೋಟೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದ್ದು ಎಷ್ಟು ನಿಜನೋ ಅದೇ ರೀತಿ ಸುಮಾರು ನಾಯಕರು ಸಹ ಆಳ್ವಿಕೆ ಮಾಡ್ತಾರೆ. ಹೈದರಾಬಾದ್ ನವಾಬರು, ಕಡಪ ನವಾಬರು, ಮೈಸೂರು ರಾಜರು, ಸುಮಾರು ರಾಜರು ಸಹ ಆಳ್ವಿಕೆ ಮಾಡ್ತಾರೆ. ಅದೇ ರೀತಿಯೇ ವಿಜಯನಗರ ಸಾಮ್ರಾಜ್ಯ ರಾಜರು ಸಹ ಆಳ್ವಿಕೆ ಮಾಡ್ತಾರೆ. ಅವರ ಗುರುತಿಗೆ ಇರೋದೇ ಈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೋಡ್ತಾ ಇರ್ಬೋದು, ಇದೆಲ್ಲ ರಾಜರೇ ನಿರ್ಮಾಣ ಮಾಡಿರೋದು. ಇಲ್ಲಿ ನೋಡಿ ಸ್ವಲ್ಪ ಸ್ಕಿಡ್ ಆಗುತ್ತೆ. ಇಲ್ಲಿ ಸ್ವಲ್ಪ ನೋಡ್ಕೊಂಡಾದರೆ ಮೇಲೆ ಹೋಗಬೇಕು. ಈ ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಗ್ರಿಪ್ಪು, ಬಂದ್ಬಿಟ್ಟೆ. ಗುರಮಕೊಂಡ ನೋಡಿ ಹೇಗಿದೆಯೋ ಅಂತ. ಸಿಟಿ ಸಾರಿ ಟೌನ್ ಆದರೆ ಸ್ವಲ್ಪ ಚೆನ್ನಾಗೇ ಇದೆ ನೋಡಿ. ಇದು ದಾರಿ ಹೋಗೋಣ ಮೇಲೆ. ಗಾಳಿ ಆದರೆ ತಂಪಾಗಿ ಬರ್ತಿದೆ. ಇಲ್ಲೇ ನಿದ್ದೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಬಿಸಿಲು ಇಲ್ಲ ಇವತ್ತು. ಹಾಗೆ ನಾವು ಫೈನಲ್ ಗೇಟ್ ಹತ್ರ ಆದರೆ ಸೇರ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಇದು ಫೈನಲ್ ಗೇಟಾ ಏನು ಅಂತ ಗೊತ್ತಿಲ್ಲ, ಮೇಲೆ ಹೋದರೆ ಗೊತ್ತಾಗುತ್ತೆ. ನೋಡಿ ಗೇಟ್ ಈ ರೀತಿ ಆದರೆ ಮಾಡಿದ್ದಾರೆ ನೋಡಿ, ಎಲ್ಲ ಬಿದ್ದೋಗಿದೆ. ಇಲ್ಲಿ ನೋಡಿ ಗುರು, ಕಲ್ಲೇ ಕ್ರಾಕ್ ಬಂದಿದೆ. ಇದು ಸ್ವಲ್ಪ ಡೇಂಜರ್ ಅನಿಸುತ್ತೆ. ಯಾರಾದರೂ ಬಂದರೆ ಸ್ವಲ್ಪ ಬೇಗ ಆದರೆ ಬಂದುಬಿಡಿ, ಬಿದ್ದೋಗೋ ಚಾನ್ಸಸ್ ಆದರೆ ಜಾಸ್ತಿ ಇರುತ್ತೆ. ಇದು ಫೈನಲ್ ಅಲ್ಲ, ಇನ್ನೂ ಇದೆ, ಇನ್ನೂ ಹೋಗಬೇಕು. ಇವಾಗಲೇ ಸಾಕಾಗಿದೆ ನೋಡಿ. ವ್ಯೂ ಆದರೆ ಮಸ್ತ್ ಇದೆ ನಿಜ. ಇದರಲ್ಲಿ ಎಲ್ಲಿ ಸ್ನೇಕ್ಸ್ ಇರುತ್ತೋ ಏನಿರುತ್ತೋ ಏನೂ ಗೊತ್ತಾಗ್ತಿಲ್ಲ.
ಇಂಥ ಪ್ಲೇಸಸ್ಸಲ್ಲಿ ಆಂಜನೇಯ ಸ್ವಾಮಿ ಕೆತ್ತನೆ ಆದರೆ ನೋಡ್ಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಆಂಜನೇಯ ಸ್ವಾಮಿದು. ಹಾಂ, ಆಶೀರ್ವಾದ ಕೊಡಪ್ಪ. ಇಲ್ಲಿ ನೋಡಿ ಮೇಲೆಗೆ ಎಂಟ್ರೆನ್ಸ್ ಆದರೆ ಬಂತು ನೋಡಿ. ಯಾರಾದರೂ ಇಲ್ಲಿ ಕಾಲಿಟ್ಟರೆ ಸ್ವಲ್ಪ ತೂಕ ಇರೋರು 100% ಕೆಳಗೆ ಆದರೆ ಬಿದ್ದು ಹೋಗ್ತಾರೆ. ಇನ್ನೇನು ಟಾಪ್ ವ್ಯೂಗೆ ಆದರೆ ಸೇರಿದ್ದೀವಿ ಅಂತ ಅನಿಸ್ತಾ ಇದೆ ನೋಡಿ. ಕೆಳಗಡೆ 2 ರೂಮ್ಸ್ ಇತ್ತಲ್ವ, ಅದೇ ಥರನೇ ಇಲ್ಲೂ ಒಂದು ಸಹ ಇದೆ. ಅದೇ ಥರನೇ ಇಲ್ಲಿ ಸಹ ಒಂದಿದೆ. ಅದು ಹೋಗಿ ನೋಡೋಣ ಅಂದರೆ ಇಲ್ಲಿ ದಾರಿ ಇಲ್ಲ. ಸೊ ಏನೋ ಒಂದು ಮಾಡಿಕೊಂಡು ಇದರಲ್ಲಿ ಏನಾದರೂ ಸ್ನೇಕ್ಸ್ ಇರುತ್ತಾ ಗೊತ್ತಾಗ್ತಿಲ್ಲ. ಹುಲ್ಲಾದರೆ ಜಾಸ್ತಿ ಬೆಳೆದ್ಬಿಟ್ಟಿದೆ. ಇಲ್ಲಿ ಏನಾದರೂ ಆಲ ಇರುತ್ತಾ ಅಂತ ಒಂದು ಭಯ ಇದೆ. ಅದಕ್ಕೆ ಅಲ್ಲಿ ಹೋಗೋ ಪ್ರಯತ್ನ ಆದರೆ ಮಾಡ್ತಿಲ್ಲ. ಇದು 3ನೇ ರೂಮ್ ಆದರೆ ಇಲ್ಲಿದೆ ನೋಡಿ. ಹೀಗಿದೆ ಪ್ರೆಸೆಂಟ್ ಸಿಚುವೇಶನ್. ಆದರೆ ಅಲ್ಲಿ ಹೋಗೋಕ್ಕೆ ಯಾರೂ ಟ್ರೈ ಮಾಡಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾವು ಇಗ್ನೋರ್ ಮಾಡಿಬಿಟ್ಟು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೀವಿ. ರಕ್ತದಿಂದ ಹರಿದಿರೋ ಕೋಟೆ ಇದು. ಈ ಕೋಟೆ ಸುಮಾರು ಪ್ರಾಣಗಳೇ ಬಲಿ ತಗೊಂಡಿದೆ. ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ದು ನಿಜ, ಸುಮಾರು ರಾಜರು ಸಹ ಯುದ್ಧ ಮಾಡಿದ್ದು ನಿಜ. ರಾಜರು ಯುದ್ಧ ಪ್ರಕಟಿಸಿ ಸುಮಾರು ಸೈನಿಕರ ಅಮಾಯಕ ಪ್ರಾಣಗಳು ಬಲಿ ತಗೊಂಡ ಸಾಮ್ರಾಜ್ಯ ಇದು. ಈ ಜಹಾರಾಬಾದಲ್ಲಿ ಸುಮಾರು ಜನರು ಜೀವಿಸಿದ್ದೂ ನಿಜ. ಈ ಜಹಾರಾಬಾದ್ ಕೋಟೆ ಇವಾಗ ಹೇಗಿದೆಯೋ ನೋಡೋಣ ಬನ್ನಿ. ಟ್ರಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಮೇಲೆ ಏನಿದೆಯೋ ಅಂತ ನೋಡೋಕ್ಕಾದ್ರೆ ಬಂದಿದ್ದೀವಿ. ನೋಡಿ ಏನಿದೆಯೋ ಅಂತ ತೋರಿಸ್ತೀನಿ. ಫೌಂಡೇಶನ್ ಇಲ್ದಿರ ನಿರ್ಮಾಣ ಮಾಡಿದ್ದಾರೆ. ಏನು ಗುರು ಇದು, ಮನೇನಾ? ಇದೇನಿದು? ಇಲ್ಲಿ ನೋಡೋಣ, ಇಲ್ಲಿ ಸ್ಟೆಪ್ ಇದೆ. ಓಹೋ, ಏನು ಗುರು ಇದು? ನೀರೇನಾದರೂ ಸ್ಟೋರ್ ಮಾಡೋಕ್ಕಿಂತ ಏನಾದರೂ ಏನಕ್ಕೆ ಕಟ್ಟಿರ್ಬೋದು ಇದು? ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಖತ್ತಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಸ್ಟೆಪ್ಸ್ ನೋಡಿ, ಆರಾಮಾಗಾದರೆ ಇಳಿಬೋದು. ಇದು ಮನೆ ಅಂತ ಅನಿಸುತ್ತೆ. ಮನೆಯೇ ಇದು ನೋಡಿ, ಎಲ್ಲ ಬಿದ್ದೋಗಿದೆ. ಇನ್ನು ಇದು ಸಹ ಅಷ್ಟೇ ಮನೆಯೇ. ಇದು ಸಹ ಬಿದ್ದೋಗಿದೆ. ಇದು ವಿಜಯನಗರ ಸಾಮ್ರಾಜ್ಯ ರಾಜರು ಕಟ್ಟಿರೋದ ಏನೋ ಗೊತ್ತಿಲ್ಲ. ಇಲ್ಲಿ ಮುಸ್ಲಿಂ ನಾಯಕರಾದರೆ ಸುಮಾರು ಜನ ಆದರೆ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ಕೆಳಗಡೆ ರಂಗನಿ ಮಹಲ್ ನೋಡೇ ಗೊತ್ತಾಗಿರ್ಬೋದು. ಇದು ಏನಿದು? ಇದರ ಒಳಗಡೆ ಹೋಗೋ ಪ್ರಯತ್ನ ಆದರೆ ಮಾಡೋಣ. ತೋರಿಸ್ತೀನಿ ನೋಡಿ. ಇದು ನೋಡಿ. ಏನಿದು? ಸಖತ್ತಾಗಿದೆ ಗುರು. ನೋಡಿ. ಚೆನ್ನಾಗಿದೆ ಗುರು. ಏನಾದರೂ ಮಳೆ ಬಂದರೆ ಸೋರುತ್ತಾ ಏನೋ ಗೊತ್ತಿಲ್ಲ. ಬೇಸಿಗೆ ಕಾಲ ಆದರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಇದ್ದರೆ ಚೆನ್ನಾಗಿರುತ್ತೆ. ಇದು ಜಾಸ್ತಿ ದೊಡ್ಡದಾಗಾದರೆ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಈ ಲಾಸ್ಟಿಗೆ ಹೋಗಿ ಆ ಲಾಸ್ಟ್ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ದೊಡ್ಡದಾಗಿದೆಯೋ, ಸಖತ್ತಾಗಿದೆ ಗುರು. ಫೈನಲ್ ಆಗಿ ಇದೊಂದು ಬಾಕಿ ಇದೆ, ಇದು ಸಹ ತೋರಿಸ್ಬಿಡ್ತೀನಿ ನೋಡಿ. ಏನಿದು? ಏನಾಗಿರುತ್ತೆ ಇದು? ಇಲ್ಲಿ ಸಹ ನಿರ್ಮಾಣ ಮಾಡಿದ್ದಾರೆ. ಆವಾಗಲೇ ತೋರಿಸ್ತೀನಲ್ವಾ, ಸೇಮ್ ಅಂಥದ್ದೇ ನೋಡಿ. ನೋಡಿ, ಇದರಲ್ಲಿ ಕಲ್ಲಿದೆ.
ಏನಾಗಿರುತ್ತೆ ಇದು ಗೊತ್ತಿಲ್ಲ. ಏನಾದರೂ ಅಕ್ಕಿ ರಾಗಿ ಏನಾದರೂ ಸ್ಟೋರ್ ಮಾಡ್ತಿದ್ರಾ ಅಂದರೆ ಇಲ್ಲ, ಚಾನ್ಸ್ ಇಲ್ಲ. ನೋಡಿ, ದೊಡ್ಡ ಮನೆಯಲ್ಲಿ ಕಟ್ಬಿಟ್ಟು ಇಲ್ಲಿ ಅಕ್ಕಿ ಏನಕ್ಕೆ ಸ್ಟೋರ್ ಮಾಡ್ತಾರೆ? ಇಲ್ಲ, ಏನಕ್ಕೋ ನಿರ್ಮಾಣ ಮಾಡಿದ್ದಾರೆ. ಇದು ಸಹ ಅದೇ ರೀತಿಯೇ ಮಾಡಿರ್ಬೋದು, ಬಟ್ ಇಲ್ಲಿ ಬಿದ್ದೋಗಿದೆ ಅಷ್ಟೇ. ಇದು ಫೈನಲ್ ಆಗಿ ಇದೇನೋ ನೋಡಿಬಿಟ್ಟು ನಮ್ಮ ವಿಡಿಯೋ ಆದರೆ ಕಂಪ್ಲೀಟ್ ಮಾಡೋಣ. ಓ ಓ ಓ ಓ ಓ ರೂಮ್ ಆದರೆ ಇಷ್ಟೇ ಇರೋದು. ಗಾಳಿ ಆದರೆ ಜೋರಾಗಿ ಬರ್ತಿದೆ. ನಿಮಗೆ ಮಾತು ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಸಹ ಒಂದು ರೂಮ್ ಇದೆ. ರೂಮ್ ಆದರೆ ನೋಡಿ, ಇದು ದೊಡ್ಡದಾಗಿ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಹೋ, ಡಬಲ್ ವಾಯ್ಸ್ ಆದರೆ ಬರ್ತಿದೆ. ಓ, ಮಳೆ ಬಂದರೂ ಸ್ವಲ್ಪನೂ ಸೋರಲ್ಲ ಇಲ್ಲಿ, ಚೆನ್ನಾಗಿದೆ. ನೀನು ಔಟ್ ಸೈಡ್ ಹೋಗೋಣ. ಇವಾಗ ಈ ರೂಮ್ ತೋರಿಸಿದ್ದೀನಲ್ವಾ, ಅದ್ರ ಕೆಳಗಡೆನೆ ಒಂದು ರೂಮ್ ಇದೆ. ಎಂತೆಂಥ ಪ್ಲೇಸಲ್ಲಿದೆ ನೋಡಿ. ಹೋಗೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹೋಗ್ಬೋದಾ? ಹೋಗ್ಬೋದು ಗುರು. ಇದ್ರ ಒಳಗಡೆ ಏನಿದೆ ನೋಡೋಣ. ಏನೂ ಇರಲ್ಲ, ಸುಮ್ಮನೆ ಕಟ್ಟಿರೋದು ನೋಡ್ಬೋದು ಅಷ್ಟೇ. ಆ ಕಾಲದಲ್ಲಿ ಎಷ್ಟೆಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಇದು ಏನಾದರೂ ನವಾಬರು ನಿರ್ಮಾಣ ಮಾಡಿರೋದು ಅಂತ ಅನ್ನಿಸ್ತಾ ಇದೆ ನೋಡಿ. ಅವರ ಸ್ಟೈಲಲ್ಲೇ ಇದೆ ಎಲ್ಲ. ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.